ಇದಕ್ಕೆ ದತ್ತಿಯನ್ನು ಇಟ್ಟವರು ಡಿ ವಿ ಸುಬ್ಬಾಚಾರ್, ನರಸಿಂಹಾಚಾರಿ ಎಂ ಕಟ್ಟಿ, ನೆರೂರು ಶೇಷಕೀರ್ರಾವ್ ಎನ್ ಪದ್ಮಾವತಿ ಬಾಯಿ, ಡಿ ರಾಧಾಬಾಯಿ ಇವರ ಹೆಸರಿನಲ್ಲಿ ಈ ಉಪನ್ಯಾಸ ನಡೀತದೆ. ಪಂಡಿತ ಭೀಮಸೇನಾಚಾರ್ಯ ಮಳಗಿಯವರು ಈ ಉಪನ್ಯಾಸವನ್ನು ನಡೆಸಿಕೊಡಬೇಕು ಅಂತ ಕೇಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಹರಿ ಓಂ. ಅಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಹರಿ ಓಂ. ಹರಿ ಓಂ. ಪೂಜ್ಯ ಆಚಾರ್ಯರು ಭಾರತೀ ತತ್ವದ ಬಗ್ಗೆ ಕೆಲವು ವಿಚಾರಗಳನ್ನು ಅನುವಾದ ಮಾಡಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ. ಯಥಾಮತಿಯಾಗಿ ಭಾರತೀ ದೇವಿಯ ಬಗ್ಗೆ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ನಮ್ಮ ಯೋಗ್ಯತೆ ಅಂತೂ ಪಕ್ಕ ಇಲ್ಲ ಅನ್ನೋದು 100% ಅದ. ಏನದನೋ ಒಂದೆರಡು ವಿಷಯಗಳನ್ನು ಹೇಳುವಂತಹ ಒಂದು ಪ್ರಯತ್ನವನ್ನು ನಮ್ಮ ಗುರುಗಳ ಅನುಗ್ರಹದಿಂದ ಮಾಡುತ್ತೇನೆ. ಭಾರತೀ ದೇವಿ ಪರಶುಕ್ಲತ್ರಯಗಳಲ್ಲಿ ಉತ್ತಮಳು. ಅಂದರೆ ಪರಶುಕ್ಲತ್ರಯರಲ್ಲಿ ಉತ್ತಮರು ಅಂತ ಅರ್ಥ ಅಲ್ಲ. ದೇವರು ಲಕ್ಷ್ಮೀದೇವಿ ವಾಯುದೇವರ ನಂತರದಲ್ಲಿ ಭಾರತೀ ಸರಸ್ವತಿಯರು ಅಂತೇನಿದ್ದಾರೋ ಆ ಭಾರತೀ ಸರಸ್ವತಿಯರಲ್ಲಿ ಇವಳು ಒಬ್ಬಳು ಅನ್ನುವ ಅಭಿಪ್ರಾಯದಲ್ಲಿ ಹೇಳಿದೆ. ಉತ್ತಮಳು ಅಂದ್ಕೊಂಡು ಹಾಗೆ ಅರ್ಥ ಅಂತಲ್ಲೋ ನನ್ನ ಮನಸ್ಸಿನ ಭಾವನೆ ಇರಲಿಲ್ಲ. ಸರಿ, ಅಂತೂ ಈ ಭಾರತೀ ದೇವಿಯ ಹುಟ್ಟು ಎಲ್ಲಿ ಅನ್ನೋದನ್ನು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿಕೊಡ್ತಾರೆ. ಸೂತ್ರಂಸ ವಾಯು ಪುರುಷೋ ವಿರಿಂಚ ಪ್ರದ್ಯುಮ್ನತಶ್ಚಾತ ಕೃತೌ ಸ್ಥಿತೌ ದ್ವೇ. ಹರಿಕಥಾಮೃತಸಾರದಲ್ಲಿ ಜಗನ್ನಾಥ ದಾಸರು ತಿಳಿಸಿಕೊಡ್ತಾರೆ ಕೃತಿರಮಣ ಪ್ರದ್ಯುಮ್ನ ನಂದನೆ ಅಂತ. ಸಾಕ್ಷಾತ್ ಪ್ರದ್ಯುಮ್ನ ಭಗವಂತ ಕೃತಿನಾಮಕ ಲಕ್ಷ್ಮೀದೇವಿಯ ಮಗಳಾಗಿ ಭಾರತೀ ದೇವಿ ಹುಟ್ಟುತ್ತಾಳೆ. ಆಚಾರ್ಯರು ಹೇಳುತ್ತಾರೆ ಶ್ರದ್ಧಾ ದ್ವಿತೀಯಾಥ ಅಂತಂದ್ರೆ ಅವಳ ಹೆಸರು ಶ್ರದ್ಧಾ ಅಂತ. ಮತ್ತು ಭಾರತಿ ಅಂತ ಯಾಕೆ ಹೆಸರು? ಅದೇ ತಾತ್ಪರ್ಯದಲ್ಲಿ ಮುಂದೆ ಆಚಾರ್ಯರು ತಿಳಿಸಿಕೊಡುತ್ತಾರೆ. ಸರ್ವಸ್ಯ ಭರಣಾತ್ ಭರತಃ ವಾಯು ಅಂತ. ಎಲ್ಲವನ್ನೂ ಕೂಡ ಭರಣ ಮಾಡುತ್ತಾರೆ. ಆದ್ದರಿಂದ ವಾಯುದೇವರನ್ನ ಭರತ ಅಂತ ಕರೀತಾರೆ. ತದ್ಭಾರ್ಯ ಭಾರತೀ ನಾಮ ವೇದರೂಪ ಸರಸ್ವತಿ. ಆ ಭರತನಾಮಕ ವಾಯುದೇವರ ಮಡದಿಯಾದದ್ದರಿಂದಾಗಿ ಇವಳನ್ನ ಭಾರತಿ ಅಂತ ಕರೀತಾರೆ ಅಂತ ತಿಳಿಸಿಕೊಟ್ರು. ಪರಶುಕ್ಲಳು ಒಂದರ್ಥದಲ್ಲಿ ಸ್ತ್ರೀ ರುಜು ಅಂತ ಹೇಳಬೇಕು. ಸರಸ ಭಾರತಿ ವಿಲಾಸದಲ್ಲಿ ವಾದಿರಾಜ ಗುರುಸಾರ್ವಭೌಮರು ತಿಳಿಸಿಕೊಡ್ತಾರೆ. ಯತ್ ಶುದ್ಧ ಪರಪರ್ಯಾಯಂ ಪದಂ ಶುಕ್ಲಾಭಿದಂ ಬುಧಾಹ ಆಹುಸ್ತೇನ ಪರೇ ತತ್ವೇ ಶುಕ್ಲಮೇತತ್ರಯಂ ಕಿಲ ಅಂತ. ಸದ್ದು ಸದ್ದು ಸದ್ದು. ಈ ಮೂರು ಜನರು ಕೂಡ ಪರಮಾತ್ಮನ ವಿಷಯದಲ್ಲಿ ಶುಕ್ಲರು ಅಂತ. ಭಾರತೀ ದೇವಿ ಶುಕ್ಲಳು ಅಂದರೆ ಶುದ್ಧಳು ಅಂತ ಅರ್ಥ. ಅವಳ ಜ್ಞಾನದಲ್ಲಿ ಅವಳು ಶುದ್ಧಳು, ಅವಳು ಮಾಡುವ ಕರ್ಮಾಚರಣೆಗಳಲ್ಲಿ ಅವಳು ಶುದ್ಧಳು, ಒಟ್ಟಾರೆ ಭಗವದ್ ವಿಷಯಗಳಲ್ಲಿ ಅವಳು ಅತ್ಯಂತ ಶುದ್ಧಳು ಅಂತ. ಹೇಗೆ ಶುದ್ಧೇ ಭಾಗವತೆ ಧರ್ಮೇ ಅಂತ ವಾಯುದೇವರು ಶುದ್ಧ ಭಾಗವತ ಧರ್ಮಿಷ್ಠರೋ, ಹಾಗೆ ಅವರ ಮಡದಿಯಾದ ಭಾರತೀ ದೇವಿಯೂ ಕೂಡ ಶುದ್ಧವಾದ ಭಾಗವತ ಧರ್ಮವನ್ನು ಮಾಡತಕ್ಕಂಥವಳು ಅನ್ನೋದನ್ನು ಕೂಡ ಆಚಾರ್ಯರು ನಮಗೆ ತಿಳಿಸಿಕೊಡುತ್ತಾರೆ. ಇವಳ ಜ್ಞಾನಕ್ಕೆ ಯಾವತ್ತೂ ಚ್ಯುತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರ ವರಳು ಭಾರತೀ ದೇವಿ. ನಿಯಮೇನ ಯಥಾರ್ಥವಾಗಿದೆ. ಅದು ಸ್ವರೂಪ ಜ್ಞಾನ ಇರಬಹುದು, ಬಾಹ್ಯ ಜ್ಞಾನ ಇರಬಹುದು, ಎರಡೂ ಕೂಡ ನಿಯಮೇನ ಯಥಾರ್ಥವಾಗಿರ್ತಕ್ಕಂಥದ್ದು ಭಾರತೀ ದೇವಿಯ ತಿಳುವಳಿಕೆ. ಪ್ರಳಯ ಕಾಲದಲ್ಲೂ ಅವರಿಗೆ ಅಜ್ಞಾನವಿಲ್ಲ ಅನ್ನೋದನ್ನ ಹರಿಕಥಾಮೃತಸಾರದಲ್ಲಿ ಜಗನ್ನಾಥ ದಾಸರು ತಿಳಿಸಿಕೊಡುತ್ತಾರೆ. ವಾರಿದಾಸನ ವಾಯುವಾಣಿ ಭಾರತಿಗಳಿಗೆ ಮಹಾಪ್ರಳಯದಿ ಭಾರತ ಜ್ಞಾನಾದಿ ದೋಷವು ಹರಿಕೃಪಾ ಬಲದಿ ಎಂಬುದಾಗಿ ತಿಳಿಸಿಕೊಡುತ್ತಾರೆ. ಯಾವ ಕಾಲದಲ್ಲೂ ಕೂಡ ಭಾರತೀ ದೇವಿಗೆ ಅಜ್ಞಾನ ಅನ್ನೋದು ಬರಲಿಕ್ಕೆ ಸಾಧ್ಯ ಇಲ್ಲ. ಹರಿಯ ಬಲದಿಂದಾಗಿ ಅಂತಹ ಶಕ್ತಿ ಅವಳಿಗಿದೆ ಎಂಬುದಾಗಿ ತಿಳಿಸಿಕೊಡುತ್ತಾರೆ.
ಅನೇಕ ಶಬ್ದಗಳಿದ್ದ ಭಾರತೀ ದೇವಿಯನ್ನು ಕೊಂಡಾಡೋದನ್ನು ನಾವು ಉಪನಿಷತ್ತುಗಳಲ್ಲಾಗಲಿ ಬೇರೆ ಬೇರೆ ಪುರಾಣಗಳಲ್ಲಾಗಲಿ ನೋಡ್ತೇವೆ. ಬೃಹತಿ ಎಂಬುದಾಗಿ ಭಾರತೀ ದೇವಿಯನ್ನು ಕರೀತಾರಂತೆ. ಭಾರತೀ ದೇವಿಯು ಬೃಹತಿ ಅಂತ. ಯಾಕೆ? ಸ್ತ್ರೀ ಗುಣೈ ಸರ್ವಪೂರ್ಣತ್ವ ಬೃಹತೀತು ಸರಸ್ವತಿ ಅಂತ. ಸ್ತ್ರೀಯರಲ್ಲಿ ಇರಬೇಕಾಗಿರ್ತಕ್ಕಂತಹ ಗುಣಗಳು ಅಂತ ಏನಿದೆ, ಅದು ಸೌಂದರ್ಯನೂ ಇರಬಹುದು, ಸೌಂದರ್ಯವೂ ಹೌದು. ಆಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಸೌಂದರ್ಯ, ಜ್ಞಾನ, ಬಲ ಜೊತೆಗೆ ಭಗವತ್ ಕಾರ್ಯ ಸಾಧನೆ ಮಾಡಬೇಕಲ್ಲ, ಭೂಭಾರ ಹರಣ ಮೊದಲಾದವುಗಳು ಏನಿದೆ, ಅವುಗಳು ಆ ಎಲ್ಲ ಗುಣಗಳು ಅವಳಲ್ಲಿ ಪೂರ್ಣವಾಗಿವೆ. ಪೂರ್ಣವಾಗಿವೆ ಅಂದರೆ ವಾಯುದೇವರು ಲಕ್ಷ್ಮೀದೇವಿಯ ನಂತರ ಅಂತಲೇ ಅರ್ಥವನ್ನು ಇಟ್ಕೊಳ್ಬೇಕು. ಈ ಭಾರತೀ ದೇವಿಗೆ ಎಷ್ಟು ಪೂರ್ಣತೆ ಇರಬೇಕೋ ಅಷ್ಟೂ ಗುಣಗಳಿಂದ, ಈಗ ನಮ್ಮೊಳಗೆ ಎಷ್ಟು ಇರಬೇಕಾಗಿತ್ತೋ ಅಷ್ಟು ನಮ್ಮೊಳಗೆ ಇರ್ತದ ಅಂತಲ್ಲ. ರುದ್ರಾದಿ ದೇವತೆಗಳಲ್ಲೂ ಕೂಡ ಅಷ್ಟೇನೆ. ಆದರೆ ಭಾರತೀ ದೇವಿಗೆ ಹಂಗಲ್ಲ. ಭಗವತ್ ಸಾಧನೆಗಾಗಿ ಎಷ್ಟು ಗುಣಗಳು ಸ್ತ್ರೀಯರಲ್ಲಿ ಇರಬೇಕೋ ಆ ಅಷ್ಟೂ ಗುಣಗಳು ಅವಳಲ್ಲಿ ಪೂರ್ಣವಾಗಿವೆ. ಆದ್ದರಿಂದಾಗಿ ಅವಳನ್ನು ಬೃಹತಿ ಅಂತ ಕರೀತಾರೆ ಅಂತ ತಿಳಿಸಿದರು. ಬ್ರಹ್ಮ ಶಬ್ದವಾಚ್ಯಳೂ ಆಗಿದ್ದಾರೆ ಭಾರತೀ ದೇವಿ ಅಂತ. ಯಾಕೆ ಅನ್ನೋದನ್ನು ಕೂಡ ಆಚಾರ್ಯರು ತಿಳಿಸಿಕೊಡ್ತಾರೆ. ಅನಂತವೇದ ರೂಪತ್ವ ಶೈವ ಬ್ರಹ್ಮೇತಿ ಕೀರ್ತಿತ ಅಂತ, ಅಥವಾ ವಿಷ್ಣುನ ಬ್ರಹ್ಮಿತತ್ವಾದ್ವ ತತ್ಪತಿರ್ ವಾಯುರೀಶ್ವರ ಅಂತ. ಅನಂತ ವೇದಗಳೇನಿದೆ ಆ ವೇದಗಳ ಅಭಿಮಾನಿನಿಯಾದ್ದರಿಂದಾಗಿ ಭಾರತೀ ದೇವಿಯನ್ನ ಬ್ರಹ್ಮ ಅಂತ ಕರೀತಾರೆ. ಅಥವಾ ಶ್ರೀ ಹರಿಯ ಪೂರ್ಣ ಸನ್ನಿಧಾನಕ್ಕೆ ಪಾತ್ರಳಾಗಿದ್ದಾಳೆ, ಆದ್ದರಿಂದಾಗಿ ಭಾರತೀ ದೇವಿಯನ್ನ ಬ್ರಹ್ಮ ಅಂತ ಕರೀತಾರೆ ಅಂತ. ಅಷ್ಟೇ ಅಲ್ಲ, ಈ ಸ್ತ್ರೀಯರಲ್ಲಿ ಇರಬೇಕಾದ ಗುಣಗಳೇನಿತ್ತು ಆ ಎಲ್ಲ ಗುಣಗಳಿಂದಲೂ ಪೂರ್ಣಳಾಗಿದ್ದಾಳೆ, ಆದ್ದರಿಂದ ಬೃಹತಿ ಅಂತ ಹೇಳಿದಂತೆ ಸ್ತ್ರೀಯರಲ್ಲಿ ಶ್ರೇಷ್ಠಳಾಗಿದ್ದಾಳೆ, ಆದ್ದರಿಂದಾಗಿಯೂ ಅವಳನ್ನ ಸಾ ಅಂತ ಕರೀತಾರೆ. ಹೆಸರೇ ಸಾ. ಇದು ತದ್ ಶಬ್ದ ಸಹ ತೌತೆ ಸ್ತ್ರೀಲಿಂಗ ರೂಪ ಸಾತೆ ತಾಹ. ಇವಳ ಹೆಸರೇ ಸಾ. ಯಾಕೆ ಸಾ? ಆಚಾರ್ಯರು ಹೇಳ್ತಾರೆ, ಸಾರತ್ವಾಸ್ತ ಸ್ತ್ರೀಷು ಸಾ ದೇವಿ ಸೇತ್ಯುಕ್ತ ಸಾಮರೂಪತಃ ಅಂತ ತಿಳಿಸಿಕೊಡುತ್ತಾರೆ. ಅಂದ್ರೆ ಸಾಮವೇದಾಭಿಮಾನಿನಿಯಾಗಿದ್ದಾಳೆ, ಆದ್ದರಿಂದಾಗಿ ಅವಳು ಗೀತಾ ಅಂತ ಕರೆಸಿಕೊಳ್ತಾಳೆ. ಸ್ತ್ರೀಯರಲ್ಲಿ ಸಾರರೂಪವನ್ನು ಹೊಂದಿದ್ದಾಳೆ, ಆದ್ದರಿಂದಾಗಿ ಅವಳನ್ನು ಸಾ ಎಂಬುದಾಗಿ ಕರೀತಾರೆ ಅಂತ. ಶ್ರೀ ಎಂಬುದಾಗಿಯೂ ಲಕ್ಷ್ಮೀ ದೇವಿಯನ್ನು ಕರೀತಾರೆ. ಹೆಂಗೋ ಹಂಗ ಭಾರತೀ ದೇವಿಯನ್ನು ಶ್ರೀ ಅಂತ ಕರೀತಾರೆ. ಆಚಾರ್ಯರು ಹೇಳ್ತಾರೆ, ಯಾಕೆ ಶ್ರೀ ಅಂತ ಕರೀತಾರೆ ಅಂದ್ರೆ, ಶಂ ಅಂದ್ರೆ ಸುಖರೂಪರಾಗಿರ್ತಕ್ಕಂತಹ ವಾಯುದೇವರನ್ನ ಇವಳು ಆಶ್ರಯಿಸಿದ್ದಾಳೆ, ಆದ್ದರಿಂದಾಗಿ ಭಾರತೀ ದೇವಿಯನ್ನ ಶ್ರೀ ಎಂಬುದಾಗಿ ಕರೀತಾರೆ ಅಂತ. ಶಂ ರೂಪಂ ಆಶ್ರಿತಾ ವಾಯುಂ ಶ್ರೀರಿತ್ಯೇವಚ ಕೀರ್ತಿತ ಎಂಬುದಾಗಿ ಆಚಾರ್ಯರು ತಿಳಿಸಿಕೊಡ್ತಾರೆ. ಅಷ್ಟೇ ಅಲ್ಲ, ಸ್ತ್ರೀಯರಲ್ಲಿ ಶ್ರೇಷ್ಠಳಾಗಿದ್ದಾಳೆ ಅನ್ನಲಿಕ್ಕೆ ಎಷ್ಟೋ ಒಂದು ನಾಮಗಳನ್ನು ನೋಡ್ಲಿಕ್ಕತ್ತೀವಿ. ಇನ್ನೊಂದು ಹೇಳ್ತಾಳೆ, ಇವಳಿಗೆ ಕೃಷ್ಣ ಅಂತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಕೃಷ್ಣ ಅಂತ ಯಾಕೆ ಹೆಸರಿಟ್ರು ಅಂದ್ರೆ, ಸ್ತ್ರೀಯರಲ್ಲಿ ಶ್ರೇಷ್ಠಳಾಗಿದ್ದಾಳೆ, ಆದ್ದರಿಂದಾಗಿಯೂ ಅವಳನ್ನು ಹೀಗೆ ಕರೀತಾರೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಹರಿಕಥಾ ಪ್ರಸಾರದಲ್ಲಿ ಇವಳೊಳಗೆ ಇರುವ ಭಗವದ್ ರೂಪಗಳನ್ನು, ಅಂದರೆ ಭಾರತೀ ದೇವಿಯಲ್ಲಿ ಇರುವ ಭಗವದ್ ರೂಪಗಳನ್ನು ತಿಳಿಸಿಕೊಡ್ತಾರೆ. 18 ರೂಪಗಳಿಂದ ಭಗವಂತ ಇರ್ತಾನೆ ಅಂಥೇಳಿ. ಚತುರಮೂರ್ತ್ಯಾತ್ಮಕ ಹರಿಯು 30 ಸ್ವರೂಪದಿ ಬ್ರಹ್ಮನೊಳು ಮಾರುತನೊಳು 27 ರೂಪದೊಳಿಪ್ಪ ಪ್ರದ್ಯುಮ್ನ ಸುತರೊಳಿಪ್ಪತ್ತೈದು 18 ಅತುಳ ರೂಪಗಳರಿತು ವತ್ಸರ ಶತಗಳಲ್ಲಿ ಪೂಜಿಸದಲ್ಲಿರು ಚತುರಾತ್ಮಕನ ಪದವ ಎಂಬುದಾಗಿ ಈ ಪದ್ಯದಲ್ಲಿ ತಿಳಿಸಿಕೊಡುತ್ತಾರೆ. 18 ರೂಪಗಳಿಂದ ಭಾರತೀ ದೇವಿಯಲ್ಲಿ ಪರಮಾತ್ಮ ಇರ್ತಾನೆ ಎಂಬುದಾಗಿ ತಿಳಿಸಿಕೊಡುತ್ತಾರೆ. ಇನ್ನೂ ಕೂಡ ಭಾರತೀ ದೇವಿಯ ರೂಪಗಳು ಎಷ್ಟು ಅನ್ನೋದನ್ನು ಆಚಾರ್ಯರು ಬೃಹದಾರಣ್ಯಕ ಭಾಷ್ಯದಲ್ಲಿ ನಮಗೆ ತಿಳಿಸಿಕೊಡುತ್ತಾರೆ. ಸರಸ್ವತಿ ಚ ಗಾಯತ್ರಿ ಶ್ರದ್ಧಾದ್ಯ ಪ್ರೀತಿರೇವಚ ಸರ್ವವೇದಾತ್ಮಿಕ ಬುದ್ಧಿರನುಭೂತಿ ಸುಖಾತ್ಮಿಕ ಗುರುಭಕ್ತಿರ್ ಹರೌ ಪ್ರೀತಿ ಸರ್ವಮಂತ್ರಾತ್ಮಿಕ ಭುಜಿ ಶಿವಕನ್ಯೇಂದ್ರ ಸೇನಾ ಚ ದ್ರೌಪದಿ ಕಾಶಿಜಾ ತಥಾ ಚಂದ್ರೇತ್ಯಾದಿ ಸ್ವರೂಪಾಯಾಃ ತೇಭ್ಯಃ ಶತಗುಣಾವರಾಃ ವಿಷ್ಣು ಭಕ್ತೌ ಚ ತತ್ಪ್ರೀತೌ ಜ್ಞಾನಾನಂದಾದಿಕೇಶು ಚ
ಎಂಬುದಾಗಿ ತಿಳಿಸಿಕೊಡುತ್ತಾರೆ. ಸರಸ್ವತಿ, ಗಾಯತ್ರಿ, ಶ್ರದ್ಧಾ, ಆದ್ಯ, ಪ್ರೀತಿ, ಸರ್ವವೇದ, ಬುದ್ಧಿ, ಅನುಭೂತಿ, ಸುಖ, ಗುರುಭಕ್ತಿ, ಹರಿಪ್ರೀತಿ, ಸರ್ವಮಂತ್ರ, ಭುಜಿ, ಶಿವಕನ್ಯಾ, ಇಂದ್ರಸೇನ, ದ್ರೌಪದಿ, ಕಾಶಿಜಾ, ಚಂದ್ರ ಇವೆಲ್ಲವುಗಳು ಕೂಡ ಭಾರತೀ ದೇವಿಯ ರೂಪಗಳು ಎಂಬುದಾಗಿ ತಿಳಿಸಿಕೊಡುತ್ತಾರೆ. ಇವುಗಳನ್ನೇ ನಮಗೆ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ತಿಳಿಸಿಕೊಡುತ್ತಾರೆ. ಕಾಳಿ, ದ್ರೌಪದಿ, ಕಾಶಿಜಾ, ಪಾಂಚಾಲಿ, ಶಿವಕನ್ಯೇಂದ್ರಸೇನ, ಕಾಲವಾಣಿ, ಚಂದ್ರದ್ಯುಸಭಾ ನಾಮ ಭಾರತಿಗೆ ಎಂಬುದಾಗಿ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ತಿಳಿಸಿಕೊಡುತ್ತಾರೆ. ಇದರಲ್ಲಿ ಕಾಳಿ ಯಾರು ಅಂದರೆ ಕಾಶಿರಾಜನ ಮಗಳು, ಭೀಮಸೇನ ದೇವರ ಮಡದಿ, ಶುದ್ಧ ಭಾರತೀ ದೇವಿ. ದ್ರೌಪದಿ ದೇವಿ ಏನಿದ್ದಾಳೋ ಅವಳಲ್ಲಿ ಉಮಾದಿಗಳ ಒಂದು ಆವೇಶ ಅಂತ ಕಾಣ್ತೇವೆ. ಉಮಾದಿಗಳಿದ್ದಾರೆ, ಆ ಕಥೆಯನ್ನು ಮುಂದೆ ನೋಡ್ತೇವೆ ನಾವು ಈಗ. ಆದರೆ ಕಾಳಿದೇವಿಯಲ್ಲಿ ಹಂಗಲ್ಲ, ಶುದ್ಧ ಭಾರತೀ ದೇವಿ. ಶರ್ವತ್ರಾತ ಅಂತ ಭೀಮಸೇನ ದೇವರ ಮಗ. ಈ ಶರ್ವತ್ರಾತನ ತಾಯಿ ಯಾರು ಅಂದರೆ ಇವಳೇ ಕಾಳಿ ಅಂತ. ಭಾಗವತ ಮಹಾಭಾರತದಲ್ಲಿ ಈ ಶರ್ವತ್ರಾತನ ಪ್ರಸಂಗವನ್ನು ನಾವು ತಿಳಿತೀವಿ. ಏನು ಅಶ್ವತ್ಥಾಮಾಚಾರ್ಯರು ಈ ಉಪಪಾಂಡವರ ತಲೆಯನ್ನ ಕಡಿಬೇಕು ಅಂತ ಏನು ಬಂದಿರ್ತಾರೋ, ಆಗ ರುದ್ರದೇವರು ಈ ಮಗನನ್ನು ಮೇಲಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಬೇಡ, ಭೀಮಸೇನ ದೇವರಿಂದ ಸಾಯೋದು ಬೇಡ ಅಂತ ಕರ್ಕೊಂಡು ಹೋಗ್ತಾರೆ. ಭೀಮಸೇನ ದೇವರಿಗೆ ಈ ಪ್ರಸಂಗ ಮುಂದೆ ನಡೀತದೆ ಅಂತ ಗೊತ್ತಿದ್ದೇ ತನ್ನ ಮಗನಿಗೆ ಶರ್ವತ್ರಾತ ಅಂತಲೇ ಹೆಸರಿಟ್ಟಿದ್ರು ಅವರು. ಅಂದ್ರೆ ರುದ್ರದೇವರಿಂದ ಮುಂದೆ ಅಶ್ವತ್ಥಾಮಾಚಾರ್ಯರು ಸಂಹಾರ ಮಾಡಲಿಕ್ಕೆ ಬಂದಾಗ ರುದ್ರದೇವರಿಂದ ಇವನು ರಕ್ಷಿತನಾಗ್ತಾನೆ ಅನ್ನೋ ಅರ್ಥದೊಳಗೇನೆ ಅವರ ಅನುಸಂಧಾನ. ಶುದ್ಧ ಭಾಗವತ ಧರ್ಮರು ಅವರು ಶರ್ವನೊಳಗಿರುವಂತಹ ಶ್ರೀಹರಿ, ಶರ್ವನಾಮಕ ಹರಿ, ವಿಷ್ಣು ಸಹಸ್ರನಾಮದಲ್ಲಿ ಶರ್ವ ಅಂತ ವಿಷ್ಣುವಿಗೆ ಹೇಳ್ತೀವಿ. ಆದ್ದರಿಂದಾಗಿ ಆ ಅನುಸಂಧಾನ ಇದ್ದೇ ಇದೆ. ನಾವು ಈ ಕಥೆಯನ್ನು ನೋಡುವಾಗಲೂ ಕೂಡ ಈ ಪ್ರಸಂಗ ಭೀಮಸೇನ ದೇವರಿಗೆ, ವಾಯುದೇವರಿಗೆ ಮೊದಲೇ ಗೊತ್ತಿತ್ತು. ಸರ್ವಜ್ಞರು ಅನ್ನುವಂತಹ ವಿಚಾರದಲ್ಲಿ ನೋಡುವುದಾದರೆ ಇವನಿಗೆ ಶರ್ವತ್ರಾತ ಅಂತ ಏನು ಹೆಸರಿಟ್ಟಿದ್ರು, ಆ ಶರ್ವತ್ರಾತನ ತಾಯಿ ಈ ಕಾಳಿದೇವಿ, ಕಾಶಿರಾಜನ ಮಗಳು ಅಂತ. ಇನ್ನು ದ್ರೌಪದಿ, ಇವಳು ಪಾಂಚಾಲ ಪುತ್ರಿ. ದ್ರೌಪದಿ ದೇವಿ ಮಹಾಭಾರತದಲ್ಲಿ ಅತ್ಯದ್ಭುತವಾದ ನೀತಿಗಳನ್ನು ತಿಳಿಸಿಕೊಟ್ಟ ಮಹಾತಾಯಿ. ಸ್ತ್ರೀಯರಲ್ಲಿ ಇರಬೇಕಾಗಿರ್ತಕ್ಕಂತಹ ಒಂದು ದೊಡ್ಡ ಗುಣ ಸಹನ ಗುಣ. ಅದು ಭಾಗವತದಲ್ಲೂ ಕಾಣ್ತೀವಿ, ಮಹಾಭಾರತದಲ್ಲಂತೂ ಬೇಕಾದಷ್ಟು ಕಾಣ್ತೀವಿ. ಅಶ್ವತ್ಥಾಮಾಚಾರ್ಯರ ಸಂಹಾರ ಮಾಡಬೇಕು ಅನ್ನುವಂತಹ ಒಂದು ಪ್ರಸಂಗ ಒದಗಿದಾಗ, ಇದರ ಮುಂದಿನ ಘಟ್ಟ ಅಷ್ಟೇ, ಆ ಸಂದರ್ಭದಲ್ಲಿ ಅರ್ಜುನ ಇವರನ್ನು ಸಂಹಾರ ಮಾಡಬೇಕು ಅಂತ ಎತ್ತಿದಾಗ ಇವಳೇನು ಹೇಳ್ತಾಳೆ, ಮುಚ್ಚತಾಮೇಶ ಬ್ರಾಹ್ಮಣೋ ನಿತರಾಂ ಗುರು. ಬೇಡಪ್ಪ, ಬ್ರಾಹ್ಮಣರಿಗೆ ತೊಂದರೆ ಮಾಡಬಾರದು ಒಂದು. ಎರಡನೇದಾಗಿ ಗುರುಪುತ್ರ, ಇವರ ತಂದೆಯಿಂದಲೇ ನೀವೆಲ್ಲ ಅಧ್ಯಯನವನ್ನ ಮಾಡಿದ್ದು. ಮೂರನೇ ಪಾಯಿಂಟ್ ಕೇಳ್ರಿ, ಇವೆಲ್ಲ ಹೇಳಿ ಮತ್ತೊಂದು ಪಾಯಿಂಟ್ ಹೇಳ್ತಾಳ ಮಹಾತಾಯಿ ದ್ರೌಪದಿ. ಅಪ್ಪ, ನನಗೇನು ಮಕ್ಕಳನ್ನ ಕಳ್ಕೊಂಡು ದುಃಖ ಆಗಿದೆ, ಈ ದುಃಖ ಇವನ ತಾಯಿಗೆ ಆಗೋದು ಬೇಡ ಅಂತ. ಈ ಸಹನ ಗುಣ ಯಾರಿಗದ ಹೇಳ್ರಿ? ಇಷ್ಟು ಇನ್ನೊಬ್ಬರಿಗೆ ನೋವಾಗಬಾರದು ಅನ್ನುವಂತಹ ಒಂದು ಕಳಕಳಿ ಯಾರಿಗಿದೆ? ಅಕಸ್ಮಾತ್ ಯಾರೋ ನಮಗೆ ಏನೋ ಒಂದು ಮಾತು ಅಂದಿದ್ರು ಅಂದ್ರೆ, ನಮ್ಮ ಮಕ್ಕಳಿಗೆ ಯಾರೋ ಏನೋ ಒಂದು ಅಂದ್ರಿಪ್ಪ, ಮನೆಗೆ ಒಂದು ಹೇಳ್ತಾವೋ, ಅಪ್ಪ ಇವ್ರು ಹಿಂಗಂದ್ರು ಹಂಗಂದ್ರು ಅಂತ ಏನೋ ಹೇಳ್ತಾರ. ಹೇಳಿದ್ಕೊಳ್ಳಿ, ನೀ ಯಾಕೆ ಸುಮ್ಮಂದಿಲ್ಲ ಮಗನ, ನಾ ಕೊಟ್ಟು ಬಾರಿಸಿ ಹೇಳಿ ಬರ್ಬೇಕಾಗಿತ್ತಿಲ್ಲೋ ಅಂತೀವಿ ನಾವು. ಆದರೆ ದ್ರೌಪದಿ ದೇವಿ ಅಂತಾಳ, ಬೇಡ ಅಂತಾಳ, ನನಗಾದ ನೋವು ಭಗವದ್ಭಕ್ತಳಾದ ಅವಳಿಗೆ ಆಗುವುದು ಬೇಡ. ಅದೇ ದ್ರೌಪದಿ ದೇವಿ ವಿಚಾರ ನೋಡ್ರಿ. ಶ್ರೀಕೃಷ್ಣ ಪರಮಾತ್ಮ ಕೇಳ್ತಾನ, ಏನಮ್ಮ ದ್ರೌಪದಿ, ನಿನ್ನ ಸಂದೇಶ ಏನು ಅಂತ ಭೀಮಸೇನ ದೇವರಿಗೆ ಕೇಳಿದಾಗ, ಅಣ್ಣ ತಮ್ಮಂದ್ರೆ ಹೆಂಗಂತಾರೆ ಹಂಗೆ ಅನ್ಬೇಕು ಅನ್ನೋ ಕಾರಣದೊಳಗೆ ಹಿಂಗೆ ಎಲ್ಲಾರನ್ನೂ ಕೇಳಬೇಕಾದ್ರೆ ದ್ರೌಪದಿ ದೇವಿಯನ್ನು ಕೇಳುವಾಗ, ದ್ರೌಪದಿ ದೇವಿ ನಿನ್ನ ಅಭಿಪ್ರಾಯ ಏನು, ಸಂಧಾನಕ್ಕಂತ ಹೊಂಟೀನಿ, ಫಾರ್ ಆಗಿ ಅಂದ್ರೆ ಯುದ್ಧ ಆಗೋ ಹಂಗೆ ಮಾತಾಡ್ಲಿಯೋ, ಯುದ್ಧ ಆಗಲಾರ್ದಂಗೆ ಮಾತಾಡ್ಲಿಯೋ, ಇವೆಲ್ಲ ಅಂಬಾಸಡರ್ನ ಕೈಯಾಗಿ ಇರ್ತದ್ರಿ. ಅವ ಹೆಂಗೆ ಮಾತಾಡ್ತಾನೆ ಅದ್ರ ಮೇಲೆ ಇರ್ತವೆ. ಯಾವ ರೀತಿ ಮಾತಾಡಬೇಕು ಅಂತ ಕೇಳಿದಾಗ ದ್ರೌಪದಿ ತನ್ನ ಜಡೆ ತೋರಿಸಿಬಿಟ್ಲಕ್ಕೆ. ಯಾಕೆ? ದುಶ್ಯಾಸನನ ರಕ್ತವನ್ನು ಹಚ್ಚಬೇಕು ಅಂತ ಅನ್ನೋದೇನಿದೆ ಅಂದ್ರೆ ಅವನಿಗೆ ಹಿಂಸೆ ಆಗಬೇಕು. ನೋಡ್ರಿ, ವಿಚಾರ ಎಲ್ಲದೆ, ಇದು ಬಹಳ ಸೂಕ್ಷ್ಮ ವಿಷಯ. ದುಶ್ಯಾಸನನ ಎದೆ ಸೀಳುವುದರಲ್ಲಿ ಅವಳಿಗೆ ಆಸಕ್ತಿ ಇದೆ. ಆದರೆ ಅಶ್ವತ್ಥಾಮಾಚಾರ್ಯರ ತಾಯಿಗೆ ಎಷ್ಟೂ ನೋವಾಗಬಾರದು ಅನ್ನುವಂತಹ ಕಳಕಳಿ ಇದೆ. ಇದೇ ಶುದ್ಧ ಭಾಗವತ ಧರ್ಮ.
ನಾವೇನು ಅನ್ಕೊಂಡ್ಬಿಟ್ಟಿವಿ ಅಂದ್ರೆ ಕನಿಕರ ಅಂದ್ರೆ ಎಲ್ಲರಿಗೂ ಕನಿಕರ, ದೇಶದ್ರೋಹಿಗಳಿಗೂ ಕನಿಕರ. ಅಯ್ಯೋ ಪಾಪ, ಸೈಕಾಲಜಿಕಲಿ ಅವ್ರು ಏನಾಗಿತ್ತೋ, ಅವ್ರು ಯಾಕೆ ಹಂಗೆ ಮಾಡಿದ್ರು ಅನ್ನೋದನ್ನು ವಿಚಾರ ಮಾಡಬೇಕ್ರಿ ಅನ್ನೋ ಯೋಚನೆ ಒಳಗೆ ಹೋಗ್ತೀವಿ. ಇವತ್ತಿಗೂ ಆ ಉಗ್ರಗಾಮಿಗಳಿಗೇನೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂತ ಹೇಳಿ ಸರ್ಕಾರ ಕೋಟಿ ಕೋಟಿ ಕೋಟಿಗಟ್ಟಲೆ ಖರ್ಚು ಮಾಡೋದನ್ನ ನೋಡ್ತೀವಿ, ಎಲ್ಲ ಸೌಲಭ್ಯಗಳನ್ನು ಕೊಡೋದನ್ನ ನೋಡ್ತೀವಿ. ಇತ್ತೀಚೆಗೆ ನಾವು ದಿನಪತ್ರಿಕೆಗಳಲ್ಲೂ ನೋಡ್ಲಿಕತ್ತೀವಿ, ಮಾಧ್ಯಮಗಳಲ್ಲಿ ನೋಡ್ಲಿಕತ್ತೀವಿ. ಹೆಸರು ಹೇಳೋದು ಬೇಡ, ಬೇರೆ ಬೇರೆ ಅವರಿಗೆ ಯಾವ್ಯಾವುದೋ ಫೆಸಿಲಿಟಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಏನು ಗಲಾಟೆ ನಡೆದದ ಜೈಲಿನೊಳಗೆ ಅನ್ನೋದನ್ನು ಕೂಡ ನಾವು ಗಮನಿಸಕತ್ತೀವಿ. ಅಂದ್ರೆ ಉಗ್ರಗಾಮಿಗಳು ಏನಿದ್ದಾರೋ, ದೇಶದ್ರೋಹಿಗಳು ಏನಿದ್ದಾರೋ ಅವರ ಬಗ್ಗೆ ಈ ಸಾಫ್ಟ್ ಕಾರ್ನರ್ ಅನ್ನೋದೇನದ, ಇದು ಸುತರಾಂ ಭಾಗವತ ಧರ್ಮದಲ್ಲಿ ಬರುವುದಿಲ್ಲ. ಅದನ್ನು ಭಾರತೀ ದೇವಿ ತೋರಿಸಿಕೊಟ್ಲು. ಆದರೆ ಅಶ್ವತ್ಥಾಮಾಚಾರ್ಯರ ತಾಯಿ ಅಲ್ಲ, ಪಾಪ ಶುದ್ಧಳು, ವೈಷ್ಣವಳು. ಒಬ್ಬ ವೈಷ್ಣವರಿಗೂ ತೊಂದರೆಯಾಗಬಾರದು ಅನ್ನೋದೇ ಭಾಗವತ ಧರ್ಮ. ವಾಯುದೇವರು ಹಾಗೆ. ಆಚಾರ್ಯರು ತಾತ್ಪರ್ಯನಿರ್ಣಯದಲ್ಲಿ ತಿಳಿಸಿಕೊಡ್ತಾರೆ, ಭೀಮಸೇನ ದೇವರು ಯಾರಿಗೂ ಶಾಪವನ್ನು ಕೊಡಲಿಲ್ಲ. ಎಂತಹ ಪ್ರಸಂಗಗಳು ಬಂದರೂ ಭೀಮಸೇನ ದೇವರು ಯಾರಿಗೂ ಶಾಪವನ್ನು ಕೊಡಲಿಲ್ಲ, ವೈಷ್ಣವರ ಮೇಲೆ ಏರಿಯೂ ಹೋಗಲಿಲ್ಲ. ಭಗದತ್ತನನ್ನು ಕೊಲ್ಲಬೇಕಾಗಿಲ್ಲ ಅಂದಾಗ ಅವ ಪ್ರಾರ್ಥನೆ ಮಾಡಿದಕ್ಕೆ ನೀ ಮೈ ಮೇಲೆ ಏರಿ ಬಂದು ಹೊಡಿತೀನಿ, ಇಲ್ಲಂದ್ರೆ ಇಲ್ಲ ಅಂತ ಹೇಳುವ ಮಟ್ಟಿಗೆ ನಿಂತ ಮಹಾನುಭಾವರು ಭೀಮಸೇನ ದೇವರು. ಹೇಗೋ ದ್ರೌಪದಿಯ ಒಂದು ಪ್ರಸಂಗ ತಗೊಂಡು ಬರೀ ಆಚಾರ್ಯರು ಆ ಸಂದರ್ಭದಲ್ಲಿ, ಅವತಾರದ ಸಂದರ್ಭದಲ್ಲಿ ಹೇಳುವಾಗ ಹೇಳುತ್ತಾರೆ, ಭಾರತೀ ದೇವಿ ಅಂದ್ರೆ ದ್ರೌಪದಿ ದೇವಿ ಎಷ್ಟು ಸಹನ ತಗೊಂಡಿದ್ಲು ಅಂದ್ರೆ, ತುಂಬಿದ ಸಭೆಯಲ್ಲಿ ಅವಳ ಸೀರೆಯನ್ನ ಸೆಳೆಯುವಾಗಲೂ ಶಾಪ ಕೊಡಲಿಲ್ಲ ತಾಯಿ ಅಂತ. ಸಹನದಿಂದ ಇದ್ಲು ದ್ರೌಪದಿ ದೇವಿ. ಊಹಾ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹೌದು ಬಿಡ್ರಿ, ಇವತ್ತು ಊಹಾ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಶರಗ ತಾವೇ ತಕೊಂಡು ಹೋಗಿರ್ತಾರೆ ಇವತ್ತು ಅಂತ ಹಿಂಗೇನು ನಾವು ತಮಾಷೆಯಿಂದ ನೋಡೋದು ಬೇಡ. ಆ ಕಾಲದಲ್ಲಿ ಮುಟ್ಟಲಾರದ ಸ್ಥಿತಿಯಲ್ಲಿ ಆ ದ್ರೌಪದಿಯ ಸ್ಥಿತಿ ಹೆಂಗಿತ್ತು ಅಂದ್ರೆ, ಮುಟ್ಟಲಾರದ ಸ್ಥಿತಿಯಲ್ಲಿ ಇದ್ಲು, ತುಂಬಿದ ಸಭೆ. ಆಗ ಸೆರಗು ಸೆಳೆಯುವಾಗ ಕೇವಲ ಭಗವಂತನನ್ನು ಮಾತ್ರ ಅನನ್ಯವಾಗಿ ನಂಬಿರ್ತಕ್ಕಂತಹ ಮಹಾತಾಯಿ ಆಗಲೂ ಶಾಪ ಕೊಡಬಹುದಿತ್ತಲ್ಲ, ಶಾಪ ಕೊಡಲಿಲ್ಲ. ಆಕೆ ಬರೇ ಮನಸ್ಸಿನಾಗ ನೊಂದ್ಕೊಂಡಿದ್ರು ಸಾಕಾಗಿತ್ತು, ಹಾಳಾಗಿ ಹೊಲಿಯುವಂತೆ ಅನ್ಕೊಂಡಿದ್ರು ಸಾಕಾಗಿತ್ತು, ಅದನ್ನೂ ಅನ್ಕೊಳ್ಳಿಲ್ಲ ಮಹಾತಾಯಿ. ಇದು ಅವಳಲ್ಲಿ ಇರ್ತಕ್ಕಂತಹ ಒಂದು ಸಹನ ಗುಣದ ಶ್ರೇಷ್ಠತೆಯನ್ನು ತೋರಿಸ್ತದೆ. ಪ್ರಾಯಶಃ ಹೆಣ್ಣು ಮಕ್ಕಳಲ್ಲಿ ಇದು ಇರಬೇಕಾಗಿರ್ತಕ್ಕಂತಹ ಗುಣ. ಹೆಣ್ಣು ಮಕ್ಕಳಲ್ಲಿ ಸಹನ ಗುಣ ಇದ್ದರೆ ಕುಟುಂಬ ಸರಿ ಇರುತ್ತದೆ. ಅದೇ ಹೆಣ್ಣು ಮಕ್ಕಳು ಸಹನವನ್ನು ಕಳೆದುಕೊಂಡ್ರೆ ಆ ಕುಟುಂಬ ಛಿದ್ರ ವಿಚ್ಛಿದ್ರವಾಗಿ ಹೋಗ್ತದೆ. ದ್ರೌಪದಿ ದೇವಿ ನಮಗೆ ಅಂತಹ ಒಂದು ದೊಡ್ಡದಾದ ಸಂದೇಶವನ್ನು ಕೊಡ್ತಾಳೆ. ಇನ್ನೂ ಅನೇಕ ವಿಚಾರಗಳು ದ್ರೌಪದಿ ದೇವಿಯಲ್ಲಿ ನಾವು ಕಾಣುವಾಗ ನೋಡ್ತೇವೆ. ಇನ್ನೊಬ್ಬಳು ಶಿವಕನ್ಯಾ ಅಂತ, ಇವಳೆ ಮೊದಲಿಗೆ ಶಿವಕನ್ಯಾ ಅಂತ ಹೇಳಿ ಅಂದರೆ ಬ್ರಾಹ್ಮಣ ಕನ್ಯಾ, ತ್ರೇತಾಯುಗದಲ್ಲಿ ಇವಳ ಅವತಾರ ಆಗಿದ್ದು. ಆಶ್ಚರ್ಯ ನೋಡ್ರಿ ಹೆಂಗದ ಅಂದ್ರೆ, ತ್ರೇತಾಯುಗದಲ್ಲೇ ಹನುಮಾವತಾರ ಆಗಿದ್ದು, ತ್ರೇತಾಯುಗದಲ್ಲೇ ಈ ಬ್ರಾಹ್ಮಣ ಕನ್ಯಾ ಶಿವಕನ್ಯಾನೂ ಅವತಾರ ಮಾಡಿದ್ದು. ಈ ಶಿವಕನ್ಯಾನೂ ವಿವಾಹ ಆಗಲಿಲ್ಲ, ಅಲ್ಲಿ ಹನುಮಂತ ದೇವರು ವಿವಾಹ ಆಗಲಿಲ್ಲ. ನೋಡ್ರಿ ಎಷ್ಟು ಶುದ್ಧವಾದ ದಾಂಪತ್ಯ ಅವರದು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಸುಮ್ಮನೆ ಗಮನಿಸೋಣ. ಇಂದ್ರಸೇನ ಅಂತ ಮಹಾಭಾರತದಲ್ಲಿ ಮತ್ತೊಂದು ರೂಪ ಅವಳದು, ಇಂದ್ರಸೇನ ಅಂತ. ಇಂದ್ರಸೇನ ಅಂದ್ರೆ ನಳಮಹಾರಾಜನ ಮಗಳು ಅಂತ ವ್ಯಾಖ್ಯಾನಕಾರರಲ್ಲಿ ಭಿನ್ನಾಭಿಪ್ರಾಯ ಇದೆ. ಇದು ವಿಷಯ ಇರಲಿ, ಅಂತೂ ನಳಮಹಾರಾಜನ ಮಗಳಾಗಿ ಬಂದಿದ್ದಾಳೆ ಅನ್ನೋದು ಪ್ರಾಯಶಃ ಹೆಚ್ಚು ವ್ಯಾಖ್ಯಾನಕಾರರ ಅಭಿಪ್ರಾಯ ಅನ್ನೋ ಕಾರಣದಿಂದ ನಾನಿದು ಆ ವಿಷಯವನ್ನು ಮಂಡಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಕಾಲದ ಅಭಿಮಾನಿಯಾಗಿದ್ದಾಳೆ. ಚಂದ್ರ ಅಂತ ಹೇಳಿ ಇದು ಕಲಿಯುಗದಲ್ಲಿ ಆಗುವ ಅವತಾರ ಅಂತ ತಿಳಿಸಿಕೊಡ್ತಾರೆ ಭಾರತೀ ದೇವಿ. ಇದು ಯಾವ ಸಂದರ್ಭದಲ್ಲಿ ಏನು ಅನ್ನೋದು ಗೊತ್ತಿಲ್ಲ, ಯಾವಾಗ ಬಂದಾಳೋ ಇನ್ನು ಬಂದು ಬರ್ತಾಳೋ ಅದೇನೋ ಗೊತ್ತಿಲ್ಲ. ಅಂತೂ ಚಂದ್ರ ಎನ್ನುವುದಾಗಿ ಭಾರತೀ ದೇವಿಯ ಒಂದು ರೂಪ ಇದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಹರಿಕಥಾಮೃತಸಾರದಲ್ಲೂ ತಿಳಿಸಿಕೊಡ್ತಾರೆ. ಕಾಲಮಾನಿ ಚಂದ್ರ ದ್ಯುಸಭಾ ನಾಮ ಭಾರತಿಗೆ ಅಂತ ಹೇಳುವಾಗ ಚಂದ್ರಾದೇವಿಯ ಉಲ್ಲೇಖವನ್ನು ಹೇಳುತ್ತಾರೆ. ದ್ಯುಸಭಾ ಅಂದರೆ ದ್ಯುಲೋಕದ ಅಭಿಮಾನಿನಿಯಾಗಿರ್ತಕ್ಕಂಥವಳು ಎಂಬುದಾಗಿ ತಿಳಿಸಿಕೊಡುತ್ತಾಳೆ. ಭೂವಾರ ಹರಣ ಕಾಲದಲ್ಲಿ, ಭೂವಾರ ಹರಣ ಕಾರ್ಯದಲ್ಲಿ ತಸ್ಮಾದ್ ಭೀಮಾದನಂತರ ಅಂತ ಆಚಾರ್ಯರು ತಿಳಿಸಿಕೊಡ್ತಾರೆ, ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಮಹಾಭಾರತ ನಿಜವಾಗಿಯೂ ಎಲ್ಲರೂ ಪ್ರಾಯಶಃ ತಪ್ಪು ತಿಳಿದದ್ದು ಏನಂದ್ರೆ, ಅರ್ಜುನ ಬಲಿಷ್ಠ, ಅವ ಬಹಳ ಶಕ್ತಿಶಾಲಿ, ಅವನೇ ಈ ಯುದ್ಧದ ನೇತಾರನಾಗಿದ್ದ ಅಂತ ತಿಳಿದಾರೆ. ಆದರೆ ಅದು ತಪ್ಪು ಕಲ್ಪನೆ. ಆಚಾರ್ಯರ ತಾತ್ಪರ್ಯ ನಿರ್ಣಯವನ್ನು ನೋಡಿದಾಗ ಎಲ್ಲರಿಗೂ ಕೂಡ ಆ ವಿಷಯ ಅತ್ಯಂತ ಸ್ಪಷ್ಟವಾಗ್ತದೆ. ಅದು ಹೆಂಗಾಗಿತ್ತು ಅಂದ್ರೆ, ಅರ್ಜುನನ ಪರಿಸ್ಥಿತಿ ಹೆಂಗಾಗಿತ್ತು ಅಂತ ಒಂದು ತಮಾಷೆಯಿಂದ ನೋಡೋದಾದ್ರೆ,
ಯಜ್ಞಪಿ ಅದರಲ್ಲಿ ಕೃಷ್ಣ ಹೇಳ್ಯಾನ, ಗೀತಾ ಒಳಗೆ ಹೇಳ್ಯಾನ. ಅದನ್ನೊಂದು ತಮಾಷೆಯ ಕಥೆ ಒಳಗೆ ನೋಡೋದಾದ್ರೆ, ಒಬ್ಬ ಸೈನಿಕ ಇದ್ದ. ಅವ್ನು ಸ್ವಲ್ಪ ಅವ್ನಿಗೆ ಹೆಂಡತಿ ಮುಂದೆ ಜಂಬ ಕೊಚ್ಕೊಳ್ಳೋದು ಭಾಳ ಇತ್ತು. ಅವ್ನು ಸ್ವಲ್ಪ ನಮ್ಮ ಹಂಗೆ ಸ್ವಲ್ಪ ಹೆಂಡತಿ ಮುಂದೆ ಜಂಬ ಭಾಳ ಕೊಚ್ಕೋತಿದ್ದ. ಅವ ಏನು ಮಾಡಿದರೆ, ಹೆಂಡತಿ ಮುಂದೆ ಬಂದು ಹೇಳಿದ, ಅವ ನೋಡು ಇವತ್ತು ನಾ ಹೆಂಗೆ ವೈರಿ ಜೊತೆ ಹೋರಾಡಿದೆ ಗೊತ್ತೇನು ಅಂತ. ಹೆಂಗೆ ಹೋರಾಡಿದ್ರು ಅಂತ ಕೇಳಿದ್ಲಕ್ಕೆ. ಅವ ಹೇಳಿದ, ಶತ್ರುವಿನ ಕೈ ಕತ್ತರಿಸಿಬಿಟ್ಟೆ ಅಂದ. ವಾಹ್, ನೀವು ಕತ್ತರಿಸಿದ್ರಿ ಅನ್ಲಕ್ಕೆ? ಕೈ ಏನು ಭುಜ ಸಹಿತ ಕತ್ತರಿಸಿದೆ ಅವನು. ಅಡ್ಡಿಲ್ಲ, ಭಾರಿ ಆತಲ್ಲ. ಕಾಲು ಕತ್ತರಿಸಿದೆ, ತೊಡೆ ಕತ್ತರಿಸಿದೆ, ಎಲ್ಲ ಬಟ್ ಸಹಿತ ಕತ್ತರಿಸಿದೆ ಅವನು. ಭಾರಿ ಚಲೋ. ಇಷ್ಟೆಲ್ಲ ಹೇಳಿದ್ರಿ, ರುಂಡ ಹೇಳಿಲ್ಲಲ್ಲ ಅಂತ ಅಂದ್ಲಂತಕ್ಕೆ. ಅದನ್ನ ಯಾವನೋ ತಗೊಂಡು ಹೋಗಿದ್ದ ಮೊದಲ ಅನ್ನಂತ. ಹಂಗಿದ್ದಂಗೆ ಏನಾಗಿದೆ ಅಂದ್ರೆ, ಅರ್ಜುನಂದು ಏನಾಗಿದೆ ಅಂದ್ರೆ, ಏನೇನು ಸಂಹಾರ ಮಾಡಿದ್ದದ ಕೃಷ್ಣ ಎಲ್ಲ ತಗೊಂಡು ಹೋಗಿದ್ದೇ ಎಲ್ಲ. ಅದನ್ನ ನಾವೇನು ಹೇಳಬೇಕಾಗಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ತೋರಿಸಿಕೊಟ್ಟೇ ಬಿಟ್ಟ. ತನ್ನ ವಿಶ್ವರೂಪವನ್ನು ದರ್ಶನ ಮಾಡುವಾಗ ಯಾರ್ಯಾರಿದ್ದಾರೆ ನೋಡು ಮಾರಿ, ನೋಡಿ ಎಲ್ಲರೂ ನೋಡು ಅಂತ ತೋರಿಸಿಬಿಟ್ಟ. ಭಗವಂತ ಎಲ್ಲರನ್ನು ಕೃಷ್ಣಾರ್ಪಣೆ ಮಾಡಿ ಆಗಿತ್ತು. ಸುಮ್ಮನೆ ಇವೊಂದು ಬಾಣ ಬಿಟ್ಟು ಹೆಸರು ತಗೋಬೇಕಾಗಿತ್ತು ಅಷ್ಟೇ. ಬಿಲ್ಲು ಬಾಣಗಳನ್ನ ಬಿಟ್ಟು ಅಂದ್ರೆ ಅಸ್ತ್ರಶಸ್ತ್ರಗಳ ಪ್ರಯೋಗ ಮಾಡಿ ಅದರ ಅಭಿಮಾನಿ ದೇವತೆಗಳಿಗೂ ಪುಣ್ಯ ಬರುವಂತೆ ಮಾಡಿ, ಅಂದ್ರೆ ದೇವತೆಗಳ ಅನುಗ್ರಹವನ್ನ ಪಡೆದ ಅರ್ಜುನ ಭೀಮಸೇನ ದೇವರು ಮಾತ್ರ ಯಾರ್ಯಾರ್ದು ಇಲ್ಲ. ಕೇವಲ ತಮ್ಮ ಬಾಹುಬಲದಿಂದ ಏನು ಪುಣ್ಯ ಬರುತ್ತದೋ 100% ಪುಣ್ಯ ನನಗೇ ಬರಬೇಕು ಅನ್ನೋದೇನಿದೆ, ಭೀಮಸೇನ ದೇವರ ತತ್ವ ಏನಿದೆ. ಇವತ್ತಿಗೆ ದೊಡ್ಡ ರೋಲ್ ಮಾಡಲ್ ರೀ ಈಗ ಅವರು ಭೀಮಸೇನ ದೇವರು. ಹಂಗಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನಾವೊಂದು ಏನೋ ಕಾರ್ಯ ಮಾಡ್ಲಿಕ್ಕತ್ತೀವಿ, ಕಾರ್ಯ ಮಾಡುವಾಗ ಯಾರ್ಯಾರು ಎಷ್ಟೆಷ್ಟೋ ನಮಗೆ ದುಡ್ಡಿನ ಸಹಾಯ ಮಾಡ್ತಾರ ಅಂದ್ರೆ ಅದರೊಳಗೆ ಅವ್ರದ್ದು ಅಷ್ಟು ಪುಣ್ಯ ಹೋಗ್ತು, ಪಕ್ಕ ಹೋಗ್ತು. ತಿರುಪತಿ ಹೊಂಟಿರಿ ಆಚಾರ ತಗೋರಿ, ಇದಿಷ್ಟು ರೊಕ್ಕ ತಗೋರಿ ಅಂತ ಅವ್ರು ಕೊಟ್ಟರು ಅಂದ್ರೆ ಆ ಪುಣ್ಯ ಹಾಕಿದ್ದು ವೆಂಕಪ್ಪನ ಹುಂಡಿ ಒಳಗೆ ನಾ ಹಾಕಿರ್ಬೋದು. ಹುಂಡಿ ಒಳಗೆ ಹಾಕಿದ ಪುಣ್ಯ ನನಗೆ ಬರ್ತದೆ, ಬರಂಗಿಲ್ಲ ಅಂತಲ್ಲ. ಅವ್ರು ಏನು ಕೊಟ್ಟಾರೋ ಆ ಪುಣ್ಯ ಅವ್ರು ಧಾರವಾಡದಾಗಿದ್ದರೂ ಬರ್ತದೆ. ಯಾವ ಊರಾಗ ಯಾರ್ಯಾರು ಬಂದಿರಿ, ಯಾರ್ಯಾರು ಹೇಳಿ ಕೊಟ್ರು, ಯಜ್ಞ ಮಾಡ್ತೀರಿ, ಏನೋ ಲಕ್ಷಗಟ್ಟಲೆ ಖರ್ಚಾಗ್ತಿರ್ತದೆ. ನಮ್ಮೊಂದು 10,000 ತಗೋರಿ, ನಮ್ಮೊಂದು 5,000 ತಗೋರಿ ಅಂತ ಯಾರ್ಯಾರು ಏನೇನು ಕೊಡ್ತಾರೋ, ನಿಮ್ಮ ಕಾರ್ಯ ಒಳ್ಳೆ ಕಾರ್ಯ ಪೂರ್ತಿ ಆಗಲಿಕ್ಕಾಗಿ ಅಂತ ಏನದನೋ ಅದರೊಳಗೆ ಅವ್ರದ್ದು ಅಷ್ಟು ಶೇರ್ ಇರ್ತದೆ. ಇಂತಹ ಪುಣ್ಯದ ಶೇರು ಇನ್ನೊಬ್ಬರಿಗೆ ಬೇಡ, ಅದು ನನಗೇ ಬರಲಿ. ಯಾಕೆ ಅವ್ರಿಗೆ ತಾಕತ್ತಿಲ್ಲ ಅಂತ ಇನ್ನೊಬ್ರು ತಗೊಂಡಿರ್ತಾರೆ. 1 ಲಕ್ಷ ರೂಪಾಯಿ ಖರ್ಚಾಗ್ಲಿಕ್ಕತ್ತಾಗ ನನ್ನ ಕಡೆಗೆ 1 ಲಕ್ಷ ಇಲ್ಲ ಅಂದಾಗ ನಿಮ್ಮ ಕಡೆ 5,000, 10,000, 15,000 ಹಿಂಗೆ ಇಸ್ಕೋತೀನಿ. ನನ್ನ ಕಡೆಗೆ 16 ಲಕ್ಷಗಳಿರುವಾಗ ನಾ ಯಾಕೆ ಕೇಳ್ತೀನಿ? ಮಾಡಿರುವ ಖರ್ಚು ಅದೇನು ಪುಣ್ಯ ಇದೆ ಅದು ನನಗೊಬ್ಬನಿಗೆ ಹೇಗೆ ಬರಬೇಕು, ಹಾಗೆ ಈ ಶತ್ರುಗಳ ನಾಶ, ಈ ದುಷ್ಟರ ನಾಶವನ್ನು ಮಾಡಲಿಕ್ಕಾಗಿ ನನ್ನ ಬಲವೇ ಸಾಕು ಅಂತ ಹೇಳಿ ವಾಯುದೇವರು ಹೇಗೆ ತೋರಿಸಿದ್ರು, ಅದು ಭೂಭಾರ ಹರಣದಲ್ಲಿ ವಾಯುದೇವರದು ಪ್ರಧಾನವಾಗಿರ್ತಕ್ಕಂತಹ ಅಂಗ. ಎರಡನೆಯದಾಗಿ ಮಹಾದೈತ್ಯರು ಅಂತ ಏನಿದ್ದಾರಲ್ರಿ, ಇವರನ್ನೆಲ್ಲ ಸಂಹಾರ ಮಾಡಿದ್ದು ಭೀಮಸೇನ ದೇವರೇ. ವಿಚಾರ ಮಾಡಿ ನೋಡ್ರಿ, ಮಹಾಭಾರತದ ಖಳನಾಯಕ ದುರ್ಯೋಧನ, ಮಹಾಭಾರತದ ಖಳನಾಯಕ ದುಶ್ಯಾಸನ, ಈ ನಾಯಕರು ಏನು 100 ಮಂದಿ ಇದ್ದಾರೆ, ಇವರು ಎಲ್ಲರನ್ನೂ ಸಂಹಾರ ಮಾಡಿದ್ದು ಯಾರು? ಭೀಮಸೇನ ದೇವರೇ. ಒಬ್ಬರೇ ಭೀಮಸೇನ ದೇವರು. ನೋಡ್ರಿ, ನಾವು ಬರೀ ಭೀಮಸೇನ ದೇವರು ಅಂದಾಗ ನಮ್ಮ ಉಮರ್ಜಿ ಆಚಾರ್ಯ ಹಿಂಗೆ ಕೈ ಮಾಡ್ಲಿಕ್ಕೆ ಒಬ್ಬನೇ ಅಂತ ಹೇಳೋ ಅಂತಾರ. ಒಬ್ಬನೇ ಒಬ್ಬ ಭೀಮಸೇನ ಎಲ್ಲರನ್ನೂ ಕೂಡ ಸಂಹಾರ ಮಾಡಿದ್ದಾರೆ ಅಂದರೆ ಬ್ಯಾಡ್ರಿ. ಕೀಚಕರನ್ನು ಸಂಹಾರ ಮಾಡಿದ್ದು ಯಾರು? ಭೀಮಸೇನ ದೇವರು. ಜರಾಸಂಧನನ್ನು ಸಂಹಾರ ಮಾಡಿದ್ದು ಯಾರು? ಭೀಮಸೇನ ದೇವರು. ಅಂತೂ ಮಹಾ ಅಸುರರು ಅಂತ ಯಾರಿದ್ದಾರೋ, ಏಕಮುಖದ ಮಹಾ ಅಸುರರು ಅಂತ ಯಾರಿದ್ದಾರೋ ಅವರನ್ನೆಲ್ಲ ಸಂಹಾರ ಮಾಡಿದ್ದು ಯಾರು? ಭೀಮಸೇನ ದೇವರು. ಇವರು ಎಲ್ಲರ ಸಂಹಾರಕ್ಕೂ ಹಿನ್ನೆಲೆಯಾಗಿ ನಿಂತವಳು ಯಾರು ಅಂತ ನೋಡ್ರಿ, ಸಾಕ್ಷಾತ್ ದ್ರೌಪದಿ ದೇವಿಯೇ ನಿಂತಿದ್ದಾಳೆ. ಅದಕ್ಕಾಗಿ ತಸ್ಮಾದ್ ಭೀಮಾದ್ ಅನಂತರ ಅಂತ ಆಚಾರ್ಯರು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಪ್ರಾಯಶಃ ಹೆಂಗೆ ತಿಳ್ಕೋತೀವಿ ನಾವು ಅಂದ್ರೆ, ಭೀಮಸೇನ ದೇವರಾದ್ಮೇಲೆ ಅರ್ಜುನ ಬರ್ತಾನ ಅಂತ ಅನ್ಕೊಂಡಿವಿ. ಅಲ್ಲ, ಆಚಾರ್ಯರು ಎಷ್ಟು ಸೂಕ್ಷ್ಮ ಹೇಳ್ತಾರೆ ನೋಡ್ರಿ. ಅರ್ಜುನ ಅಲ್ಲ, ಭೀಮಸೇನ ದೇವರ ನಂತರದಲ್ಲಿ ಅರ್ಜುನ ಅಲ್ಲ. ತಸ್ಮಾತ್ ಭೀಮಾದ ನಂತರ. ಆದ್ದರಿಂದ ದ್ರೌಪದಿ ದೇವಿ ಏನಿದ್ದಾಳೆ ಅವಳ ಸೌಂದರ್ಯದಿಂದ ಪ್ರಾಯಶಃ ಮಣ್ಣು ಮುಕ್ಕಿದ್ವೆಲ್ಲ ಆಕೆ ಸೌಂದರ್ಯಕ್ಕೆ ಮಣ್ಣು ಮುಖ್ಯವ. ಉಮರ್ಜಿ ಆಚಾರ್ಯ ಲಕ್ಷ್ಮೀದೇವಿ ಸ್ವಯಂ ಹೊರದ್ದು ಹೇಳೋ ಮುಂದೆ ಹೇಳಲಿಕ್ಕತ್ತಿದ್ರಲ್ಲ, ಯಾರ್ಯಾರು ಹೆಂಗೆ ನೋಡ್ಲಿಕ್ಕತ್ತಿದ್ರಕೇನ ಅಂತ. ಮಾನವರು ನಾವು ಸಂಪತ್ತು ಬೇಕಂತ ಹೇಳಿ, ದೇವತೆಗಳೆಲ್ಲ ಅನುಗ್ರಹ ಬೇಕಂತ ಹೇಳಿ, ರಾಕ್ಷಸರೆಲ್ಲ ನನ್ನ ಹೆಂಡತಿ ಆಗಲಿ ಅಂತ ಹೆಂಗೆ ನೋಡ್ಲಿಕ್ಕತ್ತಿದ್ವೋ ಹಂಗೆ ಈ ರಾಕ್ಷಸರೆಲ್ಲ ದ್ರೌಪದಿ ದೇವಿ ನಮ್ಮವರಾಗಲಿ ಅಂತ ನೋಡ್ಲಿಕ್ಕತ್ತಿದ್ದಕ್ಕೇನೆ ಮಣ್ಣು ಮುಕ್ಕಿದ್ದಾರೆ. ಹಾಗೆ ಭೂಭಾರ ಹರಣದಲ್ಲಿ ದ್ರೌಪದಿ ದೇವಿ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಸಾಧನೆಯನ್ನ ಮಾಡಿದ್ದಾಳೆ. ಭೀಮಸೇನ ದೇವರ ನಂತರದಲ್ಲಿ ಅವಳದು ಪಾತ್ರ ಎಂಬುದಾಗಿ ತಿಳಿಬೇಕು. ಇನ್ನು ನಮ್ಮ ದೇಹದೊಳಗೆ ಭಾರತೀ ದೇವಿ ಎಷ್ಟು ರೂಪಗಳಿದ್ದಾಳೆ ಅಂತ ನೋಡೋದಾದ್ರೆ ಊಹಾ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಲ್ಲಲ್ಲಿ ಬಂದಿದ್ದನ್ನು ನಾನೊಂದು ಚೂರು ಕೋಟ್ ಮಾಡಿ ತಿಳಿಸಿಕೊಡ್ತೇನೆ.
ಕಂಠ ಏನಿದೆ, ಕಂಠದೊಳಗೆ ದ್ವಿದಳ ಪದ್ಮ ಇದೆ. ಆ ದ್ವಿದಳ ಪದ್ಮದಲ್ಲಿ ವಾಯುದೇವರು ಭಾರತೀ ದೇವಿಯ ಜೊತೆಗೆ ಕುಳಿತುಕೊಂಡು ಹಂಸಮಂತ್ರದ ಜಪವನ್ನು ಮಾಡ್ತಾ ಇರ್ತಾರೆ ಎನ್ನುವಂತಹ ವಿಚಾರವನ್ನು ತಿಳಿಸಿಕೊಡ್ತಾರೆ. ಅದೇ ರೀತಿಯಾಗಿ ನಮ್ಮ ಕಣ್ಣಿನ ಮೇಲಿನ ರಪ್ಪೆಯಲ್ಲಿ ಭಾರತೀ ದೇವಿ ಇದ್ದಾಳೆ ಎಂಬುದಾಗಿಯೂ ತಿಳಿಸಿಕೊಡ್ತಾರೆ. ಉತ್ತರಾಯಾಮ್ ದ್ಯುನಾಮ್ನಿ ಯಾ ಭಾರತಿ ರಾತ್ರಿನಾಮಿಕಾ ಎಂಬುದಾಗಿ ಮಾನಸ ಸ್ಮೃತಿಯಲ್ಲಿ ವ್ಯಾಸತತ್ವಜ್ಞ ತೀರ್ಥರು ಹೇಳಿರತಕ್ಕಂತಹ ಶ್ಲೋಕವನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಹರಿಕಥಾಮೃತ ಸಾರದ 8ನೆಯ ಸಂಧಿಯಲ್ಲಿಯೂ ಕೂಡ ಜಗನ್ನಾಥದಾಸರು ಈ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ. ಕಣ್ಣಿನ ಮೇಲಿನ ರಪ್ಪೆಯಲ್ಲಿ ಸಾಕ್ಷಾತ್ ಭಾರತೀ ದೇವಿ ಇದ್ದಾಳೆ ಅಂತ. ಏನಿವತ್ತು ಅತ್ಯಂತ ರುಚಿಕರವಾದ ಪಾಯಸವನ್ನು ನಾವೇನು ತಿಂದ್ವಿ, ಈ ಅಡಿಗೆ ಪದಾರ್ಥಗಳಲ್ಲೂ ಯಾರಿದ್ದಾರೆ ಅಂತ ನೋಡೋದಾದರೆ ಕ್ಷೀರದದಿ ನವನೀತ ಘೃತದಳು ಭಾರತೀ ವಾಗ್ದೇವಿ ಎಂಬುದಾಗಿ ತಿಳಿಸಿಕೊಟ್ಟು ಕ್ಷೀರದೊಳಗೆ ಇದ್ದಾಳೆ, ಪರಮಾನ್ನದಲ್ಲಿ ಭಾರತೀ ದೇವಿ ಎಂಬುದಾಗಿ ಇದ್ದಾಳೆ ಅಂತ ತಿಳಿಸಿಕೊಡುತ್ತೇವೆ. ಇಂತಹ ಶುದ್ಧ ಭಾಗವತ ಧರ್ಮ ರಥಳಾದ ಭಾರತೀ ದೇವಿಯ ಬಗ್ಗೆ ನಾವು ತಿಳಿಯುವ ಯೋಗ್ಯತೆ ನಮಗಿಲ್ಲದಿದ್ದರೂ ಕೂಡ ಈ ನಿಟ್ಟಿನೊಳಗೆ ಪ್ರಯತ್ನ ಮಾಡಿ ಕಿಂಚಿತ್ತಾದರೂ ತಿಳ್ಕೋ ಅನ್ನೋ ಕಾರಣದಿಂದ ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ ಅಂತ ಭಾವಿಸಿ ಪೂಜ್ಯ ಕಟ್ಟಿಯಾಚಾರ್ಯರಿಗೆ ಭಕ್ತಿಪೂರ್ವಕ ಶಿರಸ ಅಷ್ಟಾಂಗ ನಮಸ್ಕಾರಗಳನ್ನು, ಜೊತೆಗೆ ಏನೇನು ಆಯೋಜನೆಯಲ್ಲಿ ಯಾರ್ಯಾರು ಇದ್ದಾರೋ ಪೂಜ್ಯ ವಿದ್ಯಾಧೀಶಾಚಾರ್ಯರು ಫೋನ್ ಮಾಡಿ ವಿಷಯವನ್ನು ಕೊಟ್ಟರು, ಅವರು ಇವೆಲ್ಲ ಯಾರ್ಯಾರು ಇಲ್ಲಿ ಪದಾಧಿಕಾರಿಗಳಿದ್ದಾರೋ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಯ ವಂದನೆಗಳನ್ನು ಸಲ್ಲಿಸಿ, ಎಲ್ಲ ಬ್ರಾಹ್ಮಣರ ಎದುರಿಗೆ, ಕುತ ಬ್ರಾಹ್ಮಣರು ಯಾರೂ ಸಾಮಾನ್ಯರಲ್ಲ, ಒಬ್ಬೊಬ್ಬೊಬ್ಬೊಬ್ಬರ ಶ್ರೇಷ್ಠ ವಿದ್ವಾಂಸರು, ಇಂತಹ ವಿದ್ವಾಂಸರ ಎದುರಿನಲ್ಲಿ ಒಂದೆರಡು ಮಾತಾಡಿ ಏನು ಪುಣ್ಯ ಸಂಪಾದನೆಯಾಗಿದೆ ಅದು ನನ್ನ ಗುರುಗಳ ಅನುಗ್ರಹದಿಂದ. ಹೇಳಬೇಕಾದ್ರೆ ಶ್ಲೋಕ ತೊದಲ್ತದೆ, ತಪ್ಪಾಗ್ತಕ್ಕಂಥ ದೊಡ್ಡ ದೊಡ್ಡ ಪಂಡಿತರು ನೋಡಿದಾಗ ಗದಗದ ನಡುಗು ಬರುತ್ತವೆ. ಆ ನಡುಗಿನಿಂದ ವ್ಯತ್ಯಾಸ ಆಗಿರ್ತಾವೆ ಶ್ಲೋಕಗಳು, ವಿಚಾರ ಹೇಳೋ ಮುಂದೂ ವ್ಯತ್ಯಾಸ ಆಗಿರ್ತಾವೆ. ಅದು ನನ್ನ ಪಾಪದ ಫಲ. ಶುಭಾನ್ ಧ್ಯಾಯಂತೆ ಏಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಬಲಿಷ್ಯತೆ ಎಂಬುದಾಗಿ ಹೇಳಿದಂತೆ ನಮ್ಮ ವಿದ್ಯಾಗುರುಗಳು, ನಮ್ಮ ಕುಲಗುರುಗಳು, ಇವರ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಯಾಮಿಯಾದ ಪರಮಾತ್ಮ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಪಂಡಿತ ಭೀಮಾಚಾರ್ಯ ಮಳಗಿಯವರು ವಿಶೇಷವಾಗಿ ಸರ್ನಾಮದಲ್ಲಿ ವಿಶೇಷವಾದ ಜಾಗೃತಿಯನ್ನು ಮೂಡಿಸಿದ ಕೀರ್ತಿ ಅದು ನಮ್ಮ ಮಳಗಿಯ ಭೀಮಸೇನಾಚಾರ್ಯರಿಗೆ ಉಂಟು. ಅವರು ಈ ಉಪನ್ಯಾಸವನ್ನು ನಡೆಸಿದ್ದಕ್ಕೆ ವಿಶೇಷವಾಗಿ ಅವರನ್ನು ನಾನು ಅಭಿನಂದಿಸ್ತೇನೆ. ಅವರಿಗೆ ನಮ್ಮ ರಂಗಣ್ಣಾಚಾರ್ಯ ಯಕ್ಕುಂಡಿಯವರು ಬಂದು ಸನ್ಮಾನವನ್ನು ಮಾಡಬೇಕು ಅಂತ ಕೇಳಿಕೊಳ್ತೇನೆ. ನಾಳೆ ಇನ್ನೊಂದು 10 ನಿಮಿಷದ ಉಪನ್ಯಾಸ ಇದೆ. ಅದಕ್ಕಿಂತ ಮೊದಲು ನಾಳಿನ ಕಾರ್ಯಕ್ರಮ ನಿಮಗೆ ತಿಳಿಸ್ತೇನೆ. ನಾಳೆ 7 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅಂತ. ಆದರೆ ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡಿದರೆ 7ಕ್ಕೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆ 7 ಗಂಟೆ ಇದ್ದದ್ದನ್ನು 7:30ಕ್ಕೆ ಮಾಡಿಕೊಂಡು 7:30ರಿಂದ 8:15 ಕೂಡ ವಿದ್ಯಾರ್ಥಿಗಳ ಅನುವಾದ